ನಮಸ್ಕಾರ ಸ್ನೇಹಿತರೆ, ನಮ್ಮ ಭೂಮಿಯ ಮೇಲೆ ಒಂದು ನಿಗೂಢ ಪ್ರಪಂಚವಿದೆ. ಅಲ್ಲಿಗೆ ಹೋದವರು ವಾಪಸ್ ಬರುವುದು ಅಷ್ಟು ಸುಲಭವಲ್ಲ. ಹೌದು, ನಾನು ಮಾತನಾಡುತ್ತಿರುವುದು ಜಗತ್ತಿನ ಅತಿದೊಡ್ಡ ಕಾಡು ಅಮೆಜಾನ್ ಫಾರೆಸ್ಟ್. ಇದನ್ನು ಲಂಗ್ಸ್ ಆಫ್ ದಿ ವರ್ಲ್ಡ್ ಎಂದು ಕರೆಯುತ್ತಾರೆ. ಇದು ಪ್ರಕೃತಿಯ ಅದ್ಭುತ, ನಮ್ಮ ಭೂಮಿಗೆ ಉಸಿರಿನಂತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೈನ್ಸ್ ಫ್ಯಾಕ್ಟ್ಸ್ ವಿತ್ ಮೇಘನಾ. ಇಂದು ನಾವು ಅಮೆಜಾನ್ ಫಾರೆಸ್ಟ್ ಬಗ್ಗೆ ತಿಳಿಯೋಣ. ಅಮೆಜಾನ್ ಅರಣ್ಯವು ಸೌತ್ ಅಮೆರಿಕಾ ಖಂಡದಲ್ಲಿ ಇದೆ. ಬ್ರೆಜಿಲ್ ಸೇರಿದಂತೆ ಒಟ್ಟು 9 ದೇಶಗಳಲ್ಲಿ ಹರಡಿದೆ. ಇದರ ಗಾತ್ರ ಭಾರತಕ್ಕಿಂತ 2 ಪಟ್ಟು ದೊಡ್ಡದು. ಇಲ್ಲಿ ಜೀವ ವೈವಿಧ್ಯತೆ ಅಚ್ಚರಿಯಾಗಿದೆ. ಜಗತ್ತಿನ 10% ಸ್ಪೀಷೀಸ್ ಅಮೆಜಾನ್ ಅರಣ್ಯದಲ್ಲಿಯೇ ಇವೆ. ಈ ಕಾಡಿನಲ್ಲಿ ಕೇವಲ ಮರಗಳಷ್ಟೇ ಅಲ್ಲ, ಅಮೆಜಾನ್ ಅರಣ್ಯವು ಲಕ್ಷಾಂತರ ಜನರ ಮನೆ. 400ಕ್ಕೂ ಹೆಚ್ಚು ಇಂಡಿಜಿನಸ್ ಟ್ರೈಬ್ಸ್ ಇಲ್ಲಿ ವಾಸಿಸುತ್ತಾರೆ. ಅವರು ಪ್ರಕೃತಿಯನ್ನು ದೇವರೆಂದು ನಂಬಿ ಬದುಕುತ್ತಾರೆ. ಅಮೆಜಾನ್ ಅರಣ್ಯವನ್ನು ಲಂಗ್ಸ್ ಆಫ್ ದಿ ಅರ್ತ್ ಎಂದು ಕರೆಯುತ್ತಾರೆ. ಇದು ಕಾರ್ಬನ್ ಡೈಆಕ್ಸೈಡ್ ಹೀರಿಕೊಂಡು ಆಕ್ಸಿಜನ್ನ ರಿಲೀಸ್ ಮಾಡುತ್ತದೆ. ಇಲ್ಲಿ 400ಕ್ಕೂ ಹೆಚ್ಚು ಸಸ್ಯ ಜಾತಿಗಳು ಇವೆ. ಈ ಕಾಡಿನ ಮಧ್ಯದಲ್ಲಿ ಹರಿಯುವ ಅಮೆಜಾನ್ ನದಿ ಪ್ರಪಂಚದ 2ನೇ ಅತ್ಯಂತ ಉದ್ದವಾದ ನದಿ. ಇಲ್ಲಿ ಮಳೆ ಸುರಿಯುತ್ತಲೇ ಇರುತ್ತದೆ. ಈ ನೀರು ಸೂರ್ಯನ ಶಾಖದಿಂದ ಆವಿಯಾಗಿ ಮಳೆಯ ರೂಪದಲ್ಲಿ ಬೀಳುತ್ತಾನೆ ಇರುತ್ತದೆ. ಈ ಕಾಡಿನಲ್ಲಿ ಕೋಟ್ಯಾಂತರ ಮರಗಳಿವೆ ಹಾಗೂ 40ಕ್ಕೂ ಹೆಚ್ಚು ಸಸ್ಯ ಜಾತಿಗಳು ಇವೆ. ಇವು ಎಷ್ಟು ದಟ್ಟವಾಗಿದೆ ಎಂದರೆ ಸೂರ್ಯನ ಬೆಳಕು ಕೂಡ ನೆಲಕ್ಕೆ ತಲುಪುವುದಿಲ್ಲ. ಇಲ್ಲಿ ಕೇವಲ ಮರಗಿಡಗಳೇ ಅಲ್ಲ, ವಿಚಿತ್ರವಾದ ಪ್ರಾಣಿಗಳು, ಪಕ್ಷಿಗಳು, ಕೀಟಗಳು, ಅಪಾಯಕಾರಿ ಹಾವುಗಳು, ಅನಕೊಂಡ ಮುಂತಹ ಪ್ರಾಣಿಗಳು ಇರುತ್ತವೆ. ಆದರೆ ಇಂದು ಈ ಸುಂದರ ಕಾಡು ಅಪಾಯದಲ್ಲಿದೆ. ಮನುಷ್ಯನ ದುರಾಸೆಗೆ ಕಾಡನ್ನು ಕತ್ತರಿಸಲಾಗುತ್ತದೆ. ಡಿಫಾರೆಸ್ಟೇಷನ್ ಒಂದು ದೊಡ್ಡ ಅಪಾಯ. ಪ್ರತಿಯೊಂದು ನಿಮಿಷಕ್ಕೆ 5 ಫುಟ್ಬಾಲ್ ಕೋರ್ಟ್ ಏರಿಯಾ ಅಷ್ಟು ಕತ್ತರಿಸಲಾಗುತ್ತಿದೆ. ಅಮೆಜಾನ್ ಫಾರೆಸ್ಟ್ ಹೀಗೆ ಕಡಿದರೆ ಜಗತ್ತಿನ ಹವಾಮಾನ ಸಂಪೂರ್ಣವಾಗಿ ಬದಲಾಗುತ್ತದೆ. ಗ್ಲೋಬಲ್ ವಾರ್ಮಿಂಗ್ ಹೆಚ್ಚಾಗಿ ಮನುಕುಲಕ್ಕೆ ಸಂಕಷ್ಟ. ಅಮೆಜಾನ್ ಫಾರೆಸ್ಟ್ ಉಳಿಸುವುದು ಕೇವಲ ಆ ದೇಶದ ಜವಾಬ್ದಾರಿಯಲ್ಲ, ಇಡೀ ಪ್ರಪಂಚದ ಜವಾಬ್ದಾರಿ. ನಾವು ಕೂಡ ನಮ್ಮ ಸುತ್ತಮುತ್ತ ಗಿಡಗಳನ್ನು ಬೆಳೆಸೋಣ, ಪ್ರಕೃತಿಯನ್ನು ಪ್ರೀತಿಸೋಣ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೈನ್ಸ್ ಫ್ಯಾಕ್ಟ್ಸ್ ವಿತ್ ಮೇಘನಾ.